ಉಜ್ವಲ ಯೋಜನೆ ಸಿಲಿಂಡರ್ ಸಂಖ್ಯೆಯನ್ನು 9ರಿಂದ 4ಕ್ಕೆ ಇಳಿಸಿದ್ರಲ್ಲ, ಅದಕ್ಕೆ ಈಗ ಒಂದಿಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲ ರೀ, ಅದೆಲ್ಲ ಬೇರೆ ಮಿಸ್ಯೂಸ್ ಆಗ್ತಾ ಇತ್ತು, ಹಾಗಾಗಿ ನಾವು ಇಳಿಸಿದೀವಿ ಅಂತಿದ್ದಾರೆ. ವಾಣಿಜ್ಯ ಪದ್ಧತಿ ಅಂತ ಹೇಳ್ತಾರೆ. ಮಿಸ್ಯೂಸ್ ಆಗಿದ್ದು ಈ ಮಹಾಮಂತ್ರಿಗೆ ನಿನ್ನೆ ಗೊತ್ತಾಯ್ತಾ, ಮೊನ್ನೆ ಗೊತ್ತಾಯ್ತಂತ? ಕತ್ತೆ ಕಾಯ್ತಾ ಇದೆಯಾ ಅಂತ ಕೇಳಬೇಕಾ ಮಂತ್ರಿನ? ಅಯೋಗ್ಯನ ಥರ ಆಡಬೇಡ ಅಂತ ಹೇಳ್ಬೇಕು ಯಾರೋ ಒಬ್ಬರು. ಜನರಿಗೆ ತೊಂದರೆ ಕೊಡೋದನ್ನು ತಂದು ಸತ್ತೋಗಿರೋ ಡಿಫೆನ್ಸ್ ಆರ್ಗ್ಯುಮೆಂಟ್ಸ್ ತರಬೇಡ್ರಿ ಇಡಿಯಟ್ಗಳ. ಯಾಕೆ ಕಾಟ ಕೊಡ್ತೀರಿ? ಮಾತಾಡೋದು ಮಾತ್ರ ಹೆಂಗಸರು ಮಕ್ಕಳು ಅಂತ ಮಾತಾಡ್ತೀರಿ. ಮೋದಿದು ಎಂಟೈರ್ ಪಾಲಿಟಿಕ್ಸ್ ಇಸ್ ಸೆಂಟರ್ಡ್ ಆನ್ ವಿಮೆನ್. ಈಸ್ ದಿಸ್ ವಿಮೆನ್ ವೆಲ್ಫೇರ್? ಇರಬೇಕಾಗಿತ್ತು. ಬೇಕು ಸರ್, 2 ತಿಂಗಳು ವಾಣಿಜ್ಯ ಉದ್ದೇಶಕ್ಕೆ ಹೋಗ್ತಿದೆ. ಈಗ ಹೋಗಲ್ವಾ? ಅವ್ನು ಹೇಳ್ಬಿಡ್ಲಿ ಆ ಮಂತ್ರಿ. ಒಂದು ಕಾಲ ಎಲೆಕ್ಷನಲ್ಲಿ ವೋಟ್ ತೊಗೊಂಬರಕ್ಕೆ ಯೋಗ್ಯತೆ ಇಲ್ಲದೆ ಇದ್ದವ್ರಲ್ಲ ಮಂತ್ರಿಗಳಾದರೆ ಹಿಂಗೆ ಆಗೋದು. ಗ್ರೌಂಡ್ ರಿಯಾಲಿಟಿ ಗೊತ್ತಿರಲ್ಲ. ಕರ್ಕೊಳ್ಳೋಗಿ ನಿಲ್ಲಿಸ್ರಿ ಹೆಂಗಸರು ಮುಂದೆ. ನೋಡ್ತೀನಿ, ಒಂದು ನಾನೇ ಸೇರಿಸ್ತೀನಿ, ಬನ್ರಿ ಇಲ್ಲಿ ಕರ್ನಾಟಕಕ್ಕೆ. ಒಂದು 5,000 ಹೆಂಗಸರು ಕರ್ಕೊಂಬರ್ತೀನಿ ನಿಮ್ಮ ಮುಂದೆ. ಅದೇನು ಮಾಡ್ತಾ ತೋರಿಸ್ತೀನಿ. ಸುಮ್ಮನೆ ಬುರುಡೆ ಬಿಡಬಾರ್ದು, ಬಾಯಿ ಮುಚ್ಕೊಂಡಿರಬೇಕು. 4 ಅಂತೆ, 3ಕ್ಕೆ ಬನ್ನಿ, 2ಕ್ಕೆ ಬನ್ನಿ. ನಿಮ್ಮ ಮನೇಲಿ ಎಷ್ಟಪ್ಪ ಯೂಸ್ ಮಾಡೋದು ಮಂತ್ರಿ? ನಿನ್ನ ಮನೇಲಿ ಎಷ್ಟಿದೆಯಪ್ಪ ಸಿಲಿಂಡ್ರು? ಎಷ್ಟು ಜನ ಅಡುಗೆಯವ್ರು ಇದ್ದಾರಪ್ಪ ನಿಮ್ಮ ಮನೇಲಿ? ಎಷ್ಟು ದೊಡ್ಡ ಮನೆ ಇದೆಯಪ್ಪ ನಿಮಗೆ ಡೆಲ್ಲಿನಲ್ಲಿ? ಏನೇನು ಫೆಸಿಲಿಟಿ ತಗೋತಾ ಇದೆಯಪ್ಪ? ಬರ್ಕೊಡು ಒಂದು ಕಡೆ. ಯೋಗ್ಯತೆ ಇಲ್ಲದೆ ಇದ್ದವರಲ್ಲ ಅಯೋಗ್ಯರು ತೊಗೊಂಬಂದು. ಇನ್ನು ರಾಜ್ಯಸಭೆ ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಇವತ್ತು ಸುದ್ದಿಗೋಷ್ಠಿ ನಡೆಸಿದ್ರು ಮಾಜಿ ಪ್ರಧಾನಿ. ನಾನು ಬದುಕಿರೋವರೆಗೂ ಬಿಜೆಪಿ ಜೊತೆಗೆ ಇರ್ತೀನಿ, ಒಂದು ರಾಜ್ಯಸಭೆ ಟಿಕೆಟ್ ತಪ್ಪಿದ್ದಕ್ಕೆ ನಂದು ಅವ್ರದ್ದು ಸಂಬಂಧ ಏನು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಸದಸ್ಯನಾಗಿ ಕಂಟಿನ್ಯೂ ಆಗಬೇಕು ವ್ಯಾಮೋಹ ಇದ್ದರೆ ನಾನಿದ್ದು ಕೇಂದ್ರದ ಮುಖಂಡರುಗಳನ್ನು ಭೇಟಿ ಮಾಡ್ತಾ ಇದ್ದೆ. ನಾನು ಸೀದಾ ಬೆಂಗಳೂರಿಗೆ ವಾಪಸ್ ಕುಮಾರಸ್ವಾಮಿಗಳು ಒಂದು ಹೇಳಿಕೆ ನಾವು ರಾಜ್ಯಸಭಾ. ಈ ಎಲ್ಲದರ ಮಧ್ಯೆ ಕ್ಯಾನ್ಸರ್ ಕೀಮೋಥೆರಪಿ ಔಷಧಿಗೆ ಕೊರತೆ ಕಾಡ್ತಾ ಇದೆ. ಈಗ ಸಿಲಿಂಡ್ರದ್ದು ಹೇಳ್ದಂಗೆ ವಾಣಿಜ್ಯ ತೆರಿಗೆಗೆ ಹೋಗ್ತಾ ಇದೆಯಂತೆ, ಅದಕ್ಕೆ ಕತ್ತರಿಸ್ಬಿಟ್ಟಂತೆ ಈ ಗಿರಾಕಿ. ದೊಡ್ಡ ಮನುಷ್ಯ. ಯೋಗ್ಯತೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ಹೋಗೋಕ್ಕಾಗಲ್ಲ ಅಯೋಗ್ಯರು ತಂದು. ಹಾಗಾದ್ರೆ ನಾನು ಹೇಳ್ತೀನಿ, ಹೇಸಿಗೆ ತಿಂತಾರೆ ರಾಜಕಾರಣಿಗಳು ಅಂತ ರಾಜಕಾರಣಿಗಳಿಂದ ಬ್ಯಾನ್ ಮಾಡಿಬಿಟ್ರೆ ಬರೀ ಹೇಸಿಗೆ ತಿನ್ನೋರು ತಾನೇ ಭ್ರಷ್ಟರು. ರಾಜಕಾರಣಿಗಳನ್ನ ಯಾಕೆ ಬ್ಯಾನ್ ಮಾಡಲ್ಲ? ಆ ವಾಣಿಜ್ಯ ಬಳಕೆಯನ್ನು ತಡೆಸ್ಬೇಕಪ್ಪ. ಹೌದು, ಮಿಸ್ಯೂಸ್ ಆಗ್ದಂಗೆ ನೋಡ್ಕೊಳ್ಬೇಕು. ಇಲ್ಲೀಗ ಔಷಧಿ ಕೊರತೆ ಕಾಣ್ತಿದೆಯಂತೆ. ಏನು ಕ್ಯಾನ್ಸರ್ ಸರ್, ಅದಕ್ಕೆ ಕೇಂದ್ರ ಸರ್ಕಾರ ಔಷಧಿಗೆ ಬೆಲೆ ಜಾಸ್ತಿ ಮಾಡಿಬಿಡೋದಂತೆ. ಆ್ಯಕ್ಚುಲಿ ಕೊಡಬೇಕಾಗಿರೋ ಸಬ್ಸಿಡಿ ಅಲ್ವಾ ಸರ್ ಇದು? ಪಾಪ ಕ್ಯಾನ್ಸರ್ನಿಂದ ಎಷ್ಟು ಜನ ಬಳಲ್ತಾರೆ. ಯಾರು ರಾಜಕಾರಣಿಗಳಿಗೆ ಕಾಯಿಲೆನೇ ಬರಲ್ಲ ಯಾಕೆ? ಸುಖದ ಸಂಪತ್ತಲ್ಲಿ ಯಾಕದು? ಆರೋಗ್ಯ ಚೆನ್ನಾಗಿರುತ್ತೆ ಅವ್ರಿಗೆ, ಚೆನ್ನಾಗಿರಲಿ, ಪ್ರಶ್ನೆ ಬೇರೆ. ಹಂಗನ್ಬಿಟ್ಟು ನಾವು ಶಾಪ ಕೊಡೋಕ್ಕಲ್ಲ ಇರೋದಿಲ್ಲ. ಏನಕ್ಕೆ? ಯಾಕೆ ಆರ್ಡಿನರಿ ಜನಕ್ಕೆ ಬರುತ್ತೆ ಎಲ್ಲ? ಬಾಯಿಗೆ ಬಂದಂಗೆ ರೇಟ್ ರೈಸ್ ಮಾಡಿದ್ದಾರೆ ಈಗೆಲ್ಲ. ಶ್ವಾಸಕೋಶ, ಗರ್ಭಕೋಶ, ಕುತ್ತಿಗೆ, ಮೂತ್ರಕೋಶ, ಇದಕ್ಕೆ ಸಂಬಂಧಪಟ್ಟಿದ್ದ ಕ್ಯಾನ್ಸರ್ಗಳ ಔಷಧಿ ಎಲ್ಲ ಇದನ್ನು ಜಾಸ್ತಿ ಮಾಡಿ ಔಷಧಿ ಅವೈಲಬಲ್ ಮಾಡ್ತಾರಂತೆ. ಏನು ಲಾಜಿಕ್ಕಪ್ಪ ಇದನ್ನು ಕೇಳಿ. ಅದಕ್ಕೆ ಇನ್ನೊಂದು ಹೇಳ್ತಾರೆ ಉತ್ತರ. ಅಂದರೆ ಹೇಗಾಗೋಗಿದ್ದಾರೆ ಕೆಲವು ಸರಿ ಕೇಂದ್ರ ಸರ್ಕಾರದಲ್ಲಿ ಅಂತಂದರೆ, ನಾನು ಹೇಳಿದ್ದನ್ನು ಬಾಯಿ ಮುಚ್ಕೊಂಡು ಕೇಳೋದಿದ್ರೆ ಕೇಳು, ಇದ್ರ ಚಚ್ಬಿಡ್ತೀನಿ ಅಷ್ಟೇ ಮೂತಿನ. ಹಂಗೇನೇನೆ ದೇಶದ್ರೋಹಿ ತೊಗೊಂಬಂದು ಅದೇ ಬರುತ್ತೆ ಅಷ್ಟೇ. ಬಟ್ ಇಲ್ಲಿ ರಾಜ್ಯದಲ್ಲಿ ಡಾಕ್ಟರ್ಸ್ಗಳನ್ನು 60 ವರ್ಷದಿಂದ 70 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡ್ತಾರಂತೆ. ಈಗ 60 ವರ್ಷದಿಂದ 70 ವರ್ಷಕ್ಕೆ ಡಾಕ್ಟ್ರುಗಳು ಇರ್ಬೋದು ದೊಡ್ಡದಲ್ಲ. ಆ್ಯಕ್ಚುಲಿ ಡಾಕ್ಟ್ರುಗಳ ಕೊರತೆ ಇಲ್ಲ ನಮ್ಮಲ್ಲಿ. ಡಾಕ್ಟ್ರುಗಳದ್ದು ರೇಷಿಯೋ ಹೈಯರ್ ಇದೆ, ತುಂಬ ಹೈಯರ್ ಇದ್ದೀವಿ. ಹೋಗಬೇಕಾದ ಕಡೆಗೆ ಹೋಗಲ್ಲ ಅಷ್ಟೇ ಡಾಕ್ಟ್ರುಗಳು, ಅವ್ರಿಗೂ ಇಲ್ಲ, ಅದಕ್ಕೆ ಕೊರತೆ ಇರೋದು. ಇನ್ನು ರಸ್ತೆ ಅಪಘಾತಗಳಿಂದಾಗಿ ಪ್ರತಿ ವರ್ಷ ಸಾವಿರಾರು ಜನ ಪ್ರಾಣ ಕಳ್ಕೊಳ್ತಿದಾರಲ್ಲ, ಹಾಗಾಗಿ ಇನ್ಮೇಲೆ ನೆರವು ನೀಡೋಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿ ರಹವೀರ್ ಯೋಜನೆ ಅಡಿಯಲ್ಲಿ 25,000 ರೂಪಾಯಿ ಕೊಡ್ತಾರಂತೆ. ಯಾರಾದರೂ ನಿಮ್ಗೆ ಅಪಘಾತ ಆದರೆ ಅವ್ರನ್ನ ಹೋಗಿ ಕೂಡಲೇ ಆಯ್ತಪ್ಪ ಇವ್ರು ಮಾತು ನಂಬ್ಕೊಂಡು ಹೋಗ್ತೀವಿ. ನಾಳೆ ಪೊಲೀಸ್ನವ್ರು ಹೆಸರು ಸೇರಿಸ್ಬಿಟ್ಟು ಕೋರ್ಟಿಂದ ನೋಟಿಸ್ ಕೊಡ್ಸೋಕ್ಕೆ ಶುರು ಮಾಡಲಿ. ಕೇಳಿದ್ರೆ ಅಯ್ಯೋ ಮರ್ತೋಗ್ಬಿಟ್ಟಿದ್ದು, ಅದೇನು ದೊಡ್ಡದಿಲ್ಲ ಬಿಡಿ, ನೆಕ್ಸ್ಟ್ ಟೈಮಲ್ಲಿ ಅರ್ಜಿ ಹಾಕಿ ಕೊಡ್ತೀವಿ ಅಂತಾನೆ. ಸುಮ್ಮನೆ ನಂಬಬೇಡ್ರಿ ರೀ. ನಿಮಗೆ ಧೈರ್ಯ ಇದ್ದರೆ ನೀವು ಮಾಡ್ಕೊಳ್ಳಿಪ್ಪ. ಬಟ್ ಏನೋ ಕಾನೂನು ರಕ್ಷಣೆಯನ್ನು ಕೊಡ್ತೀವಿ ಅಂತ ಹೇಳಿ ಹೆಂಗೆ ಅವ್ನು ಹಾಕ್ಬಿಡ್ತಾನಿಲ್ಲ ಪೊಲೀಸ್ನವನು. ಅದು ಹಾಕಕ್ಕೆ ಹೇಳಬಾರ್ದು ಹೋಗಿದೆ. ನಮಗೇನು ಗೊತ್ತು, ಅವನು ಹಾಕಿ ಇಡ್ತಾನಲ್ಲಿ ಕೆಳಕ್ಕೆ. ಹಾಗೇನು ಮಾಡೋಣ? ಇವ್ರು ಕ್ಲಿಯರ್ ಆಗಿ ಹೇಳ್ಬೇಕು ಕಾನೂನು ರಕ್ಷಣೆ ಹೇಗೆ. ಯಾರಿಗೆ ಗೊತ್ತು? ಇವರು ಹಿಂದೆ 100 ಸರಿ ಹೇಳ್ಬಿಟ್ಟು ತಗಲಾಕೊಂಡ್ರೆ ಅವ್ರು ನೋಡಿದ್ದೀನಿ ನಾನು, ಅದಕ್ಕೆ ಹೇಳ್ತಿರೋದು ಇದನ್ನು. ರಾಜ್ಯದಲ್ಲೂ ಹಿಂಗೆ ಹೇಳಿದ್ರು ಪಾಪ. ನನಗೊಂದು 20 ಜನ ಹೇಳಿದ್ರು. ನಾನೊಂದು 5-6 ಕಡೆಗೆ ಫೋನ್ ಮಾಡಿದೆ. ಎಷ್ಟೊಂದು ಮಾಡೋಕ್ಕಾಗುತ್ತೆ ನನ್ನ ಕೈಯಲ್ಲಿ? ರಾಜ್ಯದಲ್ಲಿ ನಾನೇನು ಚೀಫ್ ಮಿನಿಸ್ಟ್ರಾ? ಎಷ್ಟು ಅಂತ ಮಾಡೋಕ್ಕಾಗತ್ತೆ? ನಾನು ಒಂದು 5-6 ಜನ ಪಾಪ ಹಿಂಗೆ ಸಾರ್ ಹಿಂಗೆ ಮಾಡಿಬಿಟ್ರು ಸಾರ್ ಅಂದ.
ನಾನು ಫೋನ್ ಮಾಡಿ ಅದಕ್ಕೇನೋ ಕೋರ್ಟ್ಗೆ ಅರ್ಜಿ ಹಾಕ್ಸಿಸಿ, ಅದಕ್ಕೇನೋ ಪಿಗೆ ಹೇಳಿ, ಸ್ಪೆಷಲ್ ಪಿಗೆ ಹೇಳಿ, ಅದಕ್ಕೇನೋ AG ಲೆವೆಲ್ಗೆ ಹೇಳಿಸಿ, ಅಯ್ಯೋ ಕತೆ. ದೊಡ್ಡ ಪ್ರೊಸೀಜರ್. ಹಾಂ, ಜೂನ್ ತಿಂಗಳಲ್ಲಿ ಒಂದಿಷ್ಟು ಖಗೋಳದ ವಿಸ್ಮಯಗಳು ನಡೆಯತ್ವೆ. ಅದನ್ನು ಯಾರ್ಯಾರು ಹೆಂಗೆ ನೋಡ್ತಾರೋ ಅದು ಹಂಗಂಗೆ. ಕೆಲವ್ರಿಗೆ ನಂಬಿಕೆ ಆಧಾರದಲ್ಲಿ ಆಗಬಾರ್ದು ಅನಾಹುತ, ಏನು ಸಾಗರ ಅಲ್ಲೋಲ ಕಲ್ಲೋಲ, ಹಿಮಾಲಯ ಕುಸಿದು ಬೀಳುತ್ತಿದೆ, ಆಕಾಶವೇ ಕೆಳಕ್ಕೆ ಬರುತ್ತಿದೆ, ಮಂಗಳ ಗ್ರಹ ಭೂಮಿಯ ಪಕ್ಕದಲ್ಲೇ ಹಾದು ಹೋಗಿ ಬಿಡುತ್ತದೆ ಅಂತಲೂ ಆಗಬಹುದು. ಜೂನ್ 15 ಅಮಾವಾಸ್ಯೆ ದಿನ ಸೂಪರ್ ಮೂನ್ ಡೇ. ಕೊಂಚ ಹತ್ತಿರ, ದೊಡ್ಡ ಗಾತ್ರದಲ್ಲಿ ಕಾಣುತ್ತೆ. ಹತ್ತಿರ ಅಂದರೆ ಏನು ಹತ್ತಿರ ಅಲ್ಲ, ಏನು ನಮ್ಮ ಕಿಟಕಿ ಪಕ್ಕಕ್ಕೆ ಬಂದ್ಬಿಟ್ಟು ಟಚ್ ಮಾಡೋಂಗೇನು ಬರಲ್ಲ ಅಲ್ಲಿ. ಒಂದು 20,000 30,000 ಕಡಿಮೆ. 3,00,000 3.5 ಲಕ್ಷ ಅಲ್ಲ, 20,000 ಕಿಲೋಮೀಟರ್ ಕಡಿಮೆ ಸರ್ ಅಷ್ಟೇ. 20,000 ಕಿಲೋಮೀಟರ್ ಸ್ಪೇಸ್ಗೆ ದೂರನೇ ಅಲ್ಲ ರೀ ಅದು. ಹೌದು, ದೂರನೇ ಅಲ್ಲ ಅದು. ಏನೋ 21 ಜೂನ್ನೇ ತಾರೀಕು ವರ್ಷದಲ್ಲಿ ದೀರ್ಘ ಹಗಲಾಗತ್ತೆ, ವರ್ಷದಲ್ಲಿ ದೀರ್ಘ ಹಗಲಿರುತ್ತೆ. ಇನ್ನು ಜೂನ್ 29 ಸ್ಟ್ರಾಬೆರಿ ಮೂನು ಸಂಭವಿಸುತ್ತೆ. ಚಂದ್ರ ಅತ್ಯಂತ ಪ್ರಕಾಶಮಾನವಾಗಿ ಗೋಚರಿಸ್ತಾನೆ. ಸ್ಟ್ರಾಬೆರಿ ಡೇಂಜರ್. ಎಸ್. ಇನ್ನು ರಾಜ್ಯದಲ್ಲಿ ಈಗ CM DK ಶಿವಕುಮಾರ್ ಸರ್ಕಾರಕ್ಕೆ 2ನೇ ಹಂತದ ಸಂಪುಟ ವಿಸ್ತರಣೆ ಅಂತ 20 ಖಾಲಿ ಇದಾವಲ್ಲ, ಅದನ್ನು ತುಂಬಕ್ಕೆ ಈಗ ಹೋಗಿದ್ದಾರೆ ದೆಹಲಿಗೆ, ಮಾತುಕತೆ ಮಾಡ್ತಾ ಇದ್ದಾರೆ. 50-25 ಅನುಪಾತದಲ್ಲಿ ಏನೋ ಕೇಳ್ತಾ ಇದ್ದಾರೆ. ಯಂಗ್ಸ್ಟರ್ಸ್ಗಳು ಒಂದು 5-6 ಸೀಟ್ ಸಿಗಬಹುದು ಅಂತಿದ್ದಾರೆ. ಯಂಗ್ಸ್ಟರ್ಸ್ಗೆ ಅಂತ ತಕ್ಷಣ ಫಸ್ಟ್ ಟೈಮರು ಅಂದ್ಕೊಂಡು ಭಾಳ ಜನ ಓಡೋಗ್ಬಿಟ್ಟಿದ್ದಾರಂತೆ. ಬಟ್ ಅಂಥವ್ರಿಗೆಲ್ಲ ಇಲ್ಲ. ಆಲ್ ರೈಟ್. ಇನ್ನು ಉಳಿದಂತೆ ಸುದ್ದಿಗಳು ನೋಡೋದಾದರೆ ರಾಜ್ಯದಲ್ಲಿ 3-4 ದಿನದಿಂದ ಮಳೆ ಏನೋ ಬರ್ತಾ ಇದೆ. ಬಟ್ ಎಗೇನ್ ಬರಬೇಕಾದ ಎಲ್ಲ ಕಡೆ ಬರ್ತಾ ಇದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಬೈಲಹೊಂಗಲದಲ್ಲಿ ಕೆಲವು ಕಡೆ ಎಲ್ಲ ಮಳೆ ಆಗಿದೆ, ದಕ್ಷಿಣ ಕನ್ನಡದಲ್ಲಿ ಕೆಲವು ಕಡೆ ಆಗ್ತಾ ಇದೆ, ಹಳೆ ಮೈಸೂರಲ್ಲೂ ಆಗ್ತಾ ಇದೆ, ಮಧ್ಯ ಕರ್ನಾಟಕ, ಹಳೆ ಮೈಸೂರು, ಮಲೆನಾಡಲ್ಲೂ. ಬಟ್ ವಿಲ್ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ. ಇನ್ನೂ ಒಂದು ವಾರ 10 ದಿನ ಈ ಮಳೆ ಹೇಗೆ ಪ್ರೋಗ್ರೆಸ್ ಆಗುತ್ತೆ, ಹೇಗೆ ಮುಂದುವರಿಯುತ್ತೆ ಇದು ಅನ್ನೋದನ್ನು. ಹವಾಮಾನದ ಚಿತ್ರಣಗಳನ್ನು ನೋಡಿದ್ರೆ ಚೆನ್ನಾಗೇ ಇದೆ, ಕಂಡೀಷನ್ಸ್ ಎಲ್ಲ ಕೆಟ್ಟದಾಗೇನಿಲ್ಲ. ಬಟ್ ಅದು ಹೇಗೆ ಡೆವಲಪ್ ಆಗುತ್ತೆ ನೋಡಬೇಕು. ಓಕೆ, ಎಸ್. ಇನ್ನು ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಹಾಗೂ MG ರಾಮಚಂದ್ರನ್ ಹಾದಿಯಲ್ಲಿ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಸಾಗ್ತಾ ಇದ್ದಾರಾ ಅನ್ನೋದು. ಯಾಕೆ ಅಂತಂದರೆ ಹಿಂದೆ ಎಲ್ಲ CMಗಳು ಉಡುಪಿಯ ಕೊಲ್ಲೂರಿಗೆಲ್ಲ ಬಂದಿದ್ದರು. ಈಗ ವಿಜಯ್ ಕೂಡ ಭೇಟಿ ಕೊಡ್ತಾ ಇದ್ದಾರಂತೆ. ಶುಕ್ರವಾರ ಬರ್ತಾರೆ. ಅಲ್ಲ, ಬರಲಿ, ಪಾರ್ಟಿಸಿಪೇಟ್ ಮಾಡಲಿ, ಬೇಡ ಅಂದಿಲ್ಲ. ಸುಮ್ಮನೆ ಫೋಟೋ ಆಪರ್ಚುನಿಟಿಗೆ ಬರಬಾರ್ದು. ನಂಬಿಕೆ ಇದೆಯಾ ಇವರಿಗೆಲ್ಲ? ಅಲ್ಲ, ಅಲ್ಲಿ ತಮಿಳ್ನಾಡಲ್ಲಿ ನಿಂತ್ಕೊಂಡ್ಬಿಟ್ಟು ಸನಾತನ ಧರ್ಮವನ್ನು ನಿರ್ಮೂಲನೆ ಅಲ್ಲಿ ಮಾಡಬೇಕು, ದೀಪ ಹಚ್ಚಬೇಡ ಅಂತೀಯ, ಇಲ್ಲಿ ಬಂದು ಚಂಡಿಕಾವಮ್ಮ ಅಂತೀಯ. ನಂಬಿಕೆ ಇದೆಯಾ ಫಸ್ಟು? ನಾನ್ ಫೇತ್ಫುಲ್ಸನ್ನ ಇಂಥ ದೇವಸ್ಥಾನಕ್ಕೆ ಬಿಡ್ಕೂಡ್ದು. ಅಲ್ಲೇನೋ ಮಾತಾಡಿ ಬಂದು ಇಲ್ಲೆಲ್ಲ ನೋ. ನಿನ್ನ ಫೇತ್ ಏನು? ನೀನು ನಂಬುತ್ತೀಯಾ ಹೇಳು? ನಂಬದಿದ್ದು ನೀನಕ್ಕೆ ಬರಬೇಕು ಫೋಟೋ ತೆಗ್ಸೋಕ್ಕೆ? ಯಾರು ಆಗಿರಲಿ. ಈಗ ಫಾರ್ ಎಕ್ಸಾಂಪಲ್ ಮೆಕ್ಕಾನಲ್ಲಿ ನಂಬಿಕೆ ಇದ್ದವ್ರಿಗೆ ಮಾತ್ರ, ದಿ ಫೇತ್ಫುಲ್ಸ್ ಆಫ್ ದಿ ಅಲ್ಲ ಅಲೋನ್ ಪಾಸ್ಡಲ್ಲಿಂದ ನಿಮಗೆ ಎಲ್ಲರಿಗೂ ಬಿಡೋದಿಲ್ಲ. ಕಂಡುಕೊಂಡವ್ರನ್ನೆಲ್ಲ ಬಿಡೋಕ್ಕಾಗಲ್ಲ. ಅಲ್ಲಿ ಅವನು ನಂಬಿಕೆಯನ್ನು ಡಿಕ್ಲೇರ್ ಮಾಡಬೇಕು. ಅವನು ಎಸ್ ಐ ಬಿಲೀವ್ ಇನ್ ದಿಸ್ ಅನ್ನೋದನ್ನ. ಇಲ್ಲೂ ಹಾಗೆ ಅದೇ ರೀತಿ ಬರಬೇಕು, ಹಾಗೆ ಆಗಬೇಕು. ಇಲ್ಲಿ ಮೇಲೆ ಸುಮ್ಮನೆ ಫೋಟೋ ಬಂದರೆ ಜಯಲಲಿತಾ ಮಾಡಿಬಿಟ್ರು ಅಂದರೆ ಜಯಲಲಿತಾ ನಂಬ್ತಿದ್ರು. ಅವ್ರ ಪಾರ ಜಯಲಲಿತಾ ಚಾಮುಂಡಿ ಬೆಟ್ಟಕ್ಕೂ ಸೀರೆ ಕೊಡ್ತಿದ್ರು, ನೋಡಪ್ಪ ನೀನುವೇ ಅಂತನ್ಬೇಕು ಯಾರೊಬ್ಬರು. ಚಿತ್ರದುರ್ಗದ ಕೇಸಲ್ಲಿ ದರ್ಶನ್ ಅರೆಸ್ಟ್ ಆಗಿ ನಾಳೆಗೆ 2 ವರ್ಷ. ಮೈಸೂರಲ್ಲಾಗಿತ್ತು, ಈಗ ಇನ್ನೊಂದು ವರ್ಷ ಒಳಗಡೆನೇ ಇರಬೇಕಲ್ಲ. ಈ ಮಧ್ಯೆ ಅವ್ರ ಸಹಚರರು ಯಾರೊಂದು 5 ಜನ ಆಚೆ ಇದ್ದರು, ಅವ್ರದ್ದು ಕ್ಯಾನ್ಸಲ್ ಮಾಡಬೇಕು ಅಂತ ಅರ್ಜಿ ಹಾಕಿದ್ರು. ಅದನ್ನು ಹೈಕೋರ್ಟ್ ರಿಜೆಕ್ಟ್ ಮಾಡಿದೆಯಂತೆ. ಅವ್ರಿಗೆ ಬೇಲ್ ಮುಂದುವರಿಸಿದಾರಂತೆ. ನನಗೆ ಸ್ವಲ್ಪ ಅದು ಆಶ್ಚರ್ಯಕರವಾಗಿ ಕಾಣಿಸ್ತಿದೆ ಆ ಜಡ್ಜ್ಮೆಂಟಲ್ಲಿ. ಉಳಿದವ್ರನ್ನ ಒಳಗಿಟ್ಬಿಟ್ಟು ಕೆಲವ್ರನ್ನ ಮಾತ್ರ ಸೆಲೆಕ್ಟಿವ್ಲಿ ಹೆಂಗೆ ಹೊರಗಿಡ್ತೀರಿ ನಂಗೆ ಅರ್ಥ ಆಗಲಿಲ್ಲ. A3A4 ಎಲ್ಲ ಇರುವಂಥವ್ರು. ಹಾಂ, A3A4 ಎಲ್ಲ ಇದ್ದಾರೆ ಅವ್ರುಗಳು. ಹೇಗೆ ಅದು ನಂಗೆ ಅರ್ಥ ಆಗಿಲ್ಲ. ಏನು ಆರ್ಗ್ಯುಮೆಂಟ್ ಇತ್ತೋ ಏನು ಕಥೆನೋ ಗೊತ್ತಿಲ್ಲ. ನಾನು ಜಡ್ಜ್ಮೆಂಟು ಓದಿಲ್ಲ, ಹಂಗಾಗಿ ಗೊತ್ತಿಲ್ಲ. ಲೆಟ್ ಅಸ್ ಸಿ ಅದನ್ನು. ಈಗ ನಲಪಾಡು ವಿಚಾರಣದಲ್ಲಿ ನನಗೆ ನೋಟಿಸೇ ಕೊಟ್ಟಿಲ್ಲ ಅಂತ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹೇಳ್ತಾರೆ, ಮೊಹಮ್ಮದ್ ನಲಪಾಡು. ನಮ್ಮ ಅಪ್ಪಂಗೆ ಸ್ಥಾನ ತಪ್ಸೋಕ್ಕೆ ಇದೆಲ್ಲ ಮಾಡ್ತಿರೋದು ಅಂತ. ಆದರೆ ಪ್ರಿಯಾಂಕ ಖರ್ಗೆ ಹೇಳ್ತಾರೆ, ಅಯ್ಯೋ ಉಪ್ಪು ತಿಂದವ್ರು ನೀರು ಕುಡಿಬೇಕು. ಅವ್ರು ನಲಪಾಡಿಗೆ ಹೇಳಿಲ್ಲ, ಯಾರಿಗಾರು ಸರಿ ಉಪ್ಪು ತಿಂದವ್ರು ನೀರು ಕುಡಿಬೇಕು. ಸಮನ್ಸ್ಗೆ ಅವ್ರು ಉತ್ತರ ಕೊಡ್ತಿಲ್ಲ ಅಂತ ಬಂದಿದೆ ಅಂತ ಅವರು ಹೇಳಿದ್ದಾರೆ. ನಮ್ಮ ಸಹೋದ್ಯೋಗಿಗಳ ಪ್ರಕಾರ ಪ್ರಿಯಾಂಕ ಖರ್ಗೆ ಭಾಳ ಗಂಭೀರವಾಗಿ ಮಾತಾಡ್ತಿದ್ದಾರಲ್ಲ ಹೋಮ್ ಮಿನಿಸ್ಟರ್ ಆದಮೇಲೆ ಅಂತ ಕೆಲವರ ವಾದ. ಗೊತ್ತಿಲ್ಲ. ಆಂಧ್ರದ ಅಮರಾವತಿಗೆ 1,239 ಕೋಟಿ ರೂಪಾಯಿದು ವಸತಿ ಯೋಜನೆ ಕೊಟ್ಟಿದ್ದಾರಂತೆ. 2,530 ಕೋಟಿ ಯೋಜನೆಗಳಿಗೆ ಕೇಂದ್ರ ಸಂಪುಟ ಒಪ್ಪಿಗೆ ಕೊಟ್ಬಿಟ್ಟಿದೆಯಂತೆ. ಕೊಡ್ತಾರೆ, ಯಾಕಂದರೆ ಅಲ್ಲಿ 136 ಸೀಟ್ ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶದವ್ರಿಗೆ ಸರ್ಕಾರ ಉಳಿಸೋಕ್ಕೆ ಅಲ್ವಾ. ಕೊಟ್ಟಿರೋದು ಕೊಣ ಅಂತ 18 ಸೀಟೋ 20 ಸೀಟೋ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು 20 ಸೀಟ್ ಕೊಟ್ವಿ. ಒಂದಿಲ್ಲ. ಬಜೆಟಲ್ಲಿ ಪ್ರಕಟ ಮಾಡಿದ್ದಂತಹ ನಿರ್ಮಲಾ ಸೀತಾರಾಮನ್ ಬಜೆಟಲ್ಲಿ ಪ್ರಕಟ ಮಾಡಿದ್ದಂತಹ ಕೋಟಿ ಅಲ್ರಿ ನಮ್ದು ಇದು ಭದ್ರಾ ಇದಕ್ಕೆ ಪ್ರಾಜೆಕ್ಟ್ 5,000 ಕೋಟಿ ಸರ್ ಕೊಡ್ಲಿಲ್ಲ. ಈಗಲೂ ಚಾಲೆಂಜ್ ಮಾಡಿ ಕೇಳ್ತೀನಿ ನಾನು MP ಗಳನ್ನು, ಕರ್ನಾಟಕಕ್ಕೆ ವಿಶೇಷವಾಗಿ ಬಂದಿರುವುದು ಏನು?
ದೇಶಕ್ಕೆಲ್ಲ ಬಂದಿರೋದು ಬೇರೆ, ರೆಗ್ಯುಲರ್ ಬೇಡ ನಮಗೆ, ರೆಗ್ಯುಲರ್ ವಿಶೇಷ ಏನು ಇದೆ? ನಮಗೆ ವಿಶೇಷವಾಗಿ ಬಂದಿರೋದು ಏನು? ಕೊಣ ಅಂತ IIT ತಗೊಂಬಂದು ಧಾರವಾಡಕ್ಕೆ ಹಾಕ್ಬಿಟ್ರು, ಯಾರಿಗೆ ಲಾಭ? ಅದೇನು ಲಾಭ ಆಗಿದೆ? ಯಾರೊಬ್ರು ಉತ್ತರ ಕೊಡ್ರಪ್ಪ ನನಗೆ. ಎಸ್. ಸುಮ್ಮನೆ ಹೇಳಿದ್ರೆ ದೊಡ್ಡ ಕೆಟ್ಟವ್ರು ಆಗ್ತೀವಿ.